ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಿರುಗಾಳಿ. ದೆಹಲಿ ಯಾತ್ರೆಗೆ ರೆಡಿಯಾದ ವಿಪಕ್ಷ ನಾಯಕ ಆರ್ ಅಶೋಕ್. ರೆಬಲ್ಸ್ ಬೆಂಗಳೂರಿಗೆ ಬರ್ತಿದ್ದಂತೆ ಆರ್ ಅಶೋಕ್ ದೆಹಲಿಯತ್ತ ಮುಖ ಮಾಡ್ತಾರಂತೆ. ರೆಬಲ್ಸ್ ಟೀಮ್ಗೆ ಸಾಥ್ ಕೊಡ್ತಾರ ಆ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್. ದೆಹಲಿ ನಾಯಕರ ಭೇಟಿಗೆ ಸಮಯ ಕೇಳಿದ್ದಾರಂತೆ ಆರ್ ಅಶೋಕ್. ವರಿಷ್ಠರು ಸಮಯ ಕೊಡ್ತಾ ಇದ್ದಂತೆ ದೆಹಲಿಗೆ ಹೋಗ್ತೀನಿ ಅಂತ ರಿಪಬ್ಲಿಕನ್ ಜೊತೆ ಆರ್ ಅಶೋಕ್ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟಣ ಹಿಡಿದು ಈಗಾಗಲೇ ಹೈಕಮಾಂಡ್ ಭೇಟಿಗೆ ಒಂದು ತಂಡ ಹೋಗಿರ್ತಕ್ಕಂಥದ್ದು. ಅಲ್ಲೆಲ್ಲವೂ ಕೂಡ ಒಂದಷ್ಟು ತೆರೆಮರೆಯಲ್ಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿ ಆಗೋದಕ್ಕೆ ಪ್ರಯತ್ನವನ್ನು ನಡೀತಾ ಇದೆ. ಆದರೆ ಇವರು ಕೂಡ ಅಂತ ಪ್ರಬಲವಾದ ನಾಯಕರ ಭೇಟಿ ಆಗಿಲ್ಲ. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಕೂಡ ಅನೇಕ ಮುಖಂಡರು ತಟಸ್ಥವಾಗಿ ಕೂಡ ಉಳಿದಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯಾಧ್ಯಕ್ಷರಿಗೆ ಬೆಂಬಲವನ್ನು ಕೆಲವರು ನೀಡ್ತಾರೆ, ಇನ್ನು ಕೆಲವರು ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಪಟ್ಟಣ ಕೂಡ ಹಿಡಿದಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ಹಾಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಅಭಿಪ್ರಾಯ ಏನು, ಇದೆಲ್ಲ ಕುರಿತಂತೆ ಏನು ಹೇಳ್ತಾರೆ, ಇದೆಲ್ಲವನ್ನು ಕೇಳ್ತಾ ಹೋಗ್ತಾನೆ. ಸರ್ ನಮಸ್ತೆ. ರಾಜ್ಯ ಬಿಜೆಪಿಯಲ್ಲಿ ದಿನೇ 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 ಬಿರುಕುಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಒಂದು ಪಟ್ಟಣ ಹಿಡಿದಿದ್ದಾರೆ. ಹಿರಿಯ ನಾಯಕರಾಗಿ ತಮ್ಮ ಒಂದು ಅಭಿಪ್ರಾಯಗಳು ಏನು ಈ ವಿಚಾರವಾಗಿ? ಸೊ ನಾನು ಮೊನ್ನೆನೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಅರ್ಧ ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಕಳೆದ ಒಂದು ವರ್ಷದಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾದಂಥ ವರದಿಯನ್ನು ನಾನು ಕೊಟ್ಟಿದ್ದೀನಿ. ಸೊ ಮೋಸ್ಟ್ಲಿ ನಾನು ಕೂಡ ಡೆಲ್ಲಿಗೆ ಹೋಗ್ಬೋದನೋ ನೋಡ್ತಾ ಇದ್ದೀನಿ. ಸಮಯ ನೋಡಿಕೊಂಡು ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲೇನೇನು ನಡೀತಾ ಇದೆ ಅದೆಲ್ಲವನ್ನು ಸವಿಸ್ತಾರವಾಗಿ ನಾನು ಹೇಳ್ತೀನಿ. ಒಟ್ಟಾರೆ ಪಾರ್ಟಿ ಸರಿ ಹೋಗಬೇಕು. ನಮ್ಮ ದೃಷ್ಟಿಯಿಂದ ಪಾರ್ಟಿಯ ಯಾರು ಕಾರ್ಯಕರ್ತರಿದ್ದಾರೆ ಮತ್ತು ಲೀಡರ್ಸ್ ಇದ್ದಾರೆ, ನಮಗೆಲ್ಲರಿಗೂ ಸರಿ ಹೋಗಬೇಕು ಅನ್ನೋದಿರೋದು. ಅದು ಕೆಲವರಿಗೆ ಅದು ಇಳಿಸದೇ ಇರ್ಬೋದು, ಆದರೆ ಸರಿ ಹೋಗಬೇಕು ಅನ್ನೋರೇ 90% ಇರೋದು. ಪಾರ್ಟಿಯಲ್ಲಿ ಸರಿ ಹೋಗಬೇಕು ಅನ್ನೋರು 90% ಇರುವಂಥವ್ರು. ಆದ್ದರಿಂದ ಅವರ ಮನಸ್ಸಿಗೆ ನೋವಾಗದ ರೀತಿ ಕೇಂದ್ರದ ನಾಯಕರು ಈ ರಾಜ್ಯ ಅಧ್ಯಕ್ಷರ ವಿಚಾರವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ ಆಗಿರ್ತೀರಿ. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಅವರು ಹೇಳುವಂತೆ ನೇರವಾಗಿ ರಾಜ್ಯದಲ್ಲಿ ಸಾಕಷ್ಟು ಆಕ್ಷೇಪಗಳು ವಿರೋಧಗಳು ವ್ಯಕ್ತ ಆಗಿರುವಂಥದ್ದು ನಿಜ. ನಮಗೂ ಕೂಡ ಈ ರೀತಿ ಆಗಬಾರ್ದಿತ್ತು ಅಂತಕ್ಕಂಥ ಒಂದು ಬೇಸರ ಕೂಡ ಇದೆ. ಇದೆಲ್ಲದರ ಕುರಿತಂತೆ ನಾನು ಯಾವುದನ್ನು ಕೂಡ ಬಹಿರಂಗವಾಗಿ ಹೇಳೋದಿಲ್ಲ, ಆದರೆ ಹೈಕಮಾಂಡ್ ನಾಯಕರ ಮುಂದೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ, ಇನ್ನು 15 ದಿನದ ಒಳಗಡೆ ಎಲ್ಲವೂ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ಹೈಕಮಾಂಡ್ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ನಿಗೂಢವಾಗಿರ್ತಕ್ಕಂಥದ್ದು. ಮುಂದೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ಮತ್ತಷ್ಟು ರಿಪಬ್ಲಿಕ್ ಕನ್ನಡ ಅಪ್ಡೇಟ್ ಅನ್ನು ನೀಡ್ತಾ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಿರುಗಾಳಿ. ದೆಹಲಿ ಯಾತ್ರೆಗೆ ರೆಡಿಯಾದ ವಿಪಕ್ಷ ನಾಯಕ ಆರ್ ಅಶೋಕ್. ರೆಬಲ್ಸ್ ಬೆಂಗಳೂರಿಗೆ ಬರ್ತಿದ್ದಂತೆ ಆರ್ ಅಶೋಕ್ ದೆಹಲಿಯತ್ತ ಮುಖ ಮಾಡ್ತಾರಂತೆ. ರೆಬಲ್ಸ್ ಟೀಮ್ಗೆ ಸಾಥ್ ಕೊಡ್ತಾರ ಆ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್. ದೆಹಲಿ ನಾಯಕರ ಭೇಟಿಗೆ ಸಮಯ ಕೇಳಿದ್ದಾರಂತೆ ಆರ್ ಅಶೋಕ್. ವರಿಷ್ಠರು ಸಮಯ ಕೊಡ್ತಾ ಇದ್ದಂತೆ ದೆಹಲಿಗೆ ಹೋಗ್ತೀನಿ ಅಂತ ರಿಪಬ್ಲಿಕನ್ ಜೊತೆ ಆರ್ ಅಶೋಕ್ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟಣ ಹಿಡಿದು ಈಗಾಗಲೇ ಹೈಕಮಾಂಡ್ ಭೇಟಿಗೆ ಒಂದು ತಂಡ ಹೋಗಿರ್ತಕ್ಕಂಥದ್ದು. ಅಲ್ಲೆಲ್ಲವೂ ಕೂಡ ಒಂದಷ್ಟು ತೆರೆಮರೆಯಲ್ಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿ ಆಗೋದಕ್ಕೆ ಪ್ರಯತ್ನವನ್ನು ನಡೀತಾ ಇದೆ. ಆದರೆ ಇವರು ಕೂಡ ಅಂತ ಪ್ರಬಲವಾದ ನಾಯಕರ ಭೇಟಿ ಆಗಿಲ್ಲ. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಕೂಡ ಅನೇಕ ಮುಖಂಡರು ತಟಸ್ಥವಾಗಿ ಕೂಡ ಉಳಿದಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯಾಧ್ಯಕ್ಷರಿಗೆ ಬೆಂಬಲವನ್ನು ಕೆಲವರು ನೀಡ್ತಾರೆ, ಇನ್ನು ಕೆಲವರು ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಪಟ್ಟಣ ಕೂಡ ಹಿಡಿದಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ಹಾಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಅಭಿಪ್ರಾಯ ಏನು, ಇದೆಲ್ಲ ಕುರಿತಂತೆ ಏನು ಹೇಳ್ತಾರೆ, ಇದೆಲ್ಲವನ್ನು ಕೇಳ್ತಾ ಹೋಗ್ತಾನೆ. ಸರ್ ನಮಸ್ತೆ. ರಾಜ್ಯ ಬಿಜೆಪಿಯಲ್ಲಿ ದಿನೇ 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 ಬಿರುಕುಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಒಂದು ಪಟ್ಟಣ ಹಿಡಿದಿದ್ದಾರೆ. ಹಿರಿಯ ನಾಯಕರಾಗಿ ತಮ್ಮ ಒಂದು ಅಭಿಪ್ರಾಯಗಳು ಏನು ಈ ವಿಚಾರವಾಗಿ? ಸೊ ನಾನು ಮೊನ್ನೆನೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಅರ್ಧ ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಕಳೆದ ಒಂದು ವರ್ಷದಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾದಂಥ ವರದಿಯನ್ನು ನಾನು ಕೊಟ್ಟಿದ್ದೀನಿ. ಸೊ ಮೋಸ್ಟ್ಲಿ ನಾನು ಕೂಡ ಡೆಲ್ಲಿಗೆ ಹೋಗ್ಬೋದನೋ ನೋಡ್ತಾ ಇದ್ದೀನಿ. ಸಮಯ ನೋಡಿಕೊಂಡು ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲೇನೇನು ನಡೀತಾ ಇದೆ ಅದೆಲ್ಲವನ್ನು ಸವಿಸ್ತಾರವಾಗಿ ನಾನು ಹೇಳ್ತೀನಿ. ಒಟ್ಟಾರೆ ಪಾರ್ಟಿ ಸರಿ ಹೋಗಬೇಕು. ನಮ್ಮ ದೃಷ್ಟಿಯಿಂದ ಪಾರ್ಟಿಯ ಯಾರು ಕಾರ್ಯಕರ್ತರಿದ್ದಾರೆ ಮತ್ತು ಲೀಡರ್ಸ್ ಇದ್ದಾರೆ, ನಮಗೆಲ್ಲರಿಗೂ ಸರಿ ಹೋಗಬೇಕು ಅನ್ನೋದಿರೋದು. ಅದು ಕೆಲವರಿಗೆ ಅದು ಇಳಿಸದೇ ಇರ್ಬೋದು, ಆದರೆ ಸರಿ ಹೋಗಬೇಕು ಅನ್ನೋರೇ 90% ಇರೋದು.
ಪಾರ್ಟಿಯಲ್ಲಿ ಸರಿ ಹೋಗಬೇಕು ಅನ್ನೋರು 90% ಇರುವಂಥವ್ರು. ಆದ್ದರಿಂದ ಅವರ ಮನಸ್ಸಿಗೆ ನೋವಾಗದ ರೀತಿ ಕೇಂದ್ರದ ನಾಯಕರು ಈ ರಾಜ್ಯ ಅಧ್ಯಕ್ಷರ ವಿಚಾರವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ ಆಗಿರ್ತೀರಿ. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಅವರು ಹೇಳುವಂತೆ ನೇರವಾಗಿ ರಾಜ್ಯದಲ್ಲಿ ಸಾಕಷ್ಟು ಆಕ್ಷೇಪಗಳು ವಿರೋಧಗಳು ವ್ಯಕ್ತ ಆಗಿರುವಂಥದ್ದು ನಿಜ. ನಮಗೂ ಕೂಡ ಈ ರೀತಿ ಆಗಬಾರ್ದಿತ್ತು ಅಂತಕ್ಕಂಥ ಒಂದು ಬೇಸರ ಕೂಡ ಇದೆ. ಇದೆಲ್ಲದರ ಕುರಿತಂತೆ ನಾನು ಯಾವುದನ್ನು ಕೂಡ ಬಹಿರಂಗವಾಗಿ ಹೇಳೋದಿಲ್ಲ, ಆದರೆ ಹೈಕಮಾಂಡ್ ನಾಯಕರ ಮುಂದೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ, ಇನ್ನು 15 ದಿನದ ಒಳಗಡೆ ಎಲ್ಲವೂ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ಈ ಹೈಕಮಾಂಡ್ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ನಿಗೂಢವಾಗಿರ್ತಕ್ಕಂಥದ್ದು. ಮುಂದೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಮತ್ತಷ್ಟು ರಿಪಬ್ಲಿಕ್ ಕನ್ನಡ ಅಪ್ಡೇಟ್ ಅನ್ನು ನೀಡ್ತಾ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಿರುಗಾಳಿ. ದೆಹಲಿ ಯಾತ್ರೆಗೆ ರೆಡಿಯಾದ ವಿಪಕ್ಷ ನಾಯಕ ಆರ್ ಅಶೋಕ್. ರೆಬಲ್ಸ್ ಬೆಂಗಳೂರಿಗೆ ಬರ್ತಿದ್ದಂತೆ ಆರ್ ಅಶೋಕ್ ದೆಹಲಿಯತ್ತ ಮುಖ ಮಾಡ್ತಾರಂತೆ. ರೆಬಲ್ಸ್ ಟೀಮ್ಗೆ ಸಾಥ್ ಕೊಡ್ತಾರ ಆ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್. ದೆಹಲಿ ನಾಯಕರ ಭೇಟಿಗೆ ಸಮಯ ಕೇಳಿದ್ದಾರಂತೆ ಆರ್ ಅಶೋಕ್. ವರಿಷ್ಠರು ಸಮಯ ಕೊಡ್ತಾ ಇದ್ದಂತೆ ದೆಹಲಿಗೆ ಹೋಗ್ತೀನಿ ಅಂತ ರಿಪಬ್ಲಿಕನ್ ಜೊತೆ ಆರ್ ಅಶೋಕ್ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟಣ ಹಿಡಿದು ಈಗಾಗಲೇ ಹೈಕಮಾಂಡ್ ಭೇಟಿಗೆ ಒಂದು ತಂಡ ಹೋಗಿರ್ತಕ್ಕಂಥದ್ದು. ಅಲ್ಲೆಲ್ಲವೂ ಕೂಡ ಒಂದಷ್ಟು ತೆರೆಮರೆಯಲ್ಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿ ಆಗೋದಕ್ಕೆ ಪ್ರಯತ್ನವನ್ನು ನಡೀತಾ ಇದೆ. ಆದರೆ ಇವರು ಕೂಡ ಅಂತ ಪ್ರಬಲವಾದ ನಾಯಕರ ಭೇಟಿ ಆಗಿಲ್ಲ. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಕೂಡ ಅನೇಕ ಮುಖಂಡರು ತಟಸ್ಥವಾಗಿ ಕೂಡ ಉಳಿದಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯಾಧ್ಯಕ್ಷರಿಗೆ ಬೆಂಬಲವನ್ನು ಕೆಲವರು ನೀಡ್ತಾರೆ, ಇನ್ನು ಕೆಲವರು ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಪಟ್ಟಣ ಕೂಡ ಹಿಡಿದಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ಹಾಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಅಭಿಪ್ರಾಯ ಏನು, ಇದೆಲ್ಲ ಕುರಿತಂತೆ ಏನು ಹೇಳ್ತಾರೆ, ಇದೆಲ್ಲವನ್ನು ಕೇಳ್ತಾ ಹೋಗ್ತಾನೆ. ಸರ್ ನಮಸ್ತೆ. ರಾಜ್ಯ ಬಿಜೆಪಿಯಲ್ಲಿ ದಿನೇ 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 ಬಿರುಕುಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಒಂದು ಪಟ್ಟಣ ಹಿಡಿದಿದ್ದಾರೆ. ಹಿರಿಯ ನಾಯಕರಾಗಿ ತಮ್ಮ ಒಂದು ಅಭಿಪ್ರಾಯಗಳು ಏನು ಈ ವಿಚಾರವಾಗಿ? ಸೊ ನಾನು ಮೊನ್ನೆನೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಅರ್ಧ ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಕಳೆದ ಒಂದು ವರ್ಷದಲ್ಲಿ ಅದ್ರ ಬಗ್ಗೆ ಸವಿಸ್ತಾರವಾದಂಥ ವರದಿಯನ್ನು ನಾನು ಕೊಟ್ಟಿದ್ದೀನಿ. ಸೊ ಮೋಸ್ಟ್ಲಿ ನಾನು ಕೂಡ ಡೆಲ್ಲಿಗೆ ಹೋಗ್ಬೋದನೋ ನೋಡ್ತಾ ಇದ್ದೀನಿ. ಸಮಯ ನೋಡಿಕೊಂಡು ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲೇನೇನು ನಡೀತಾ ಇದೆ ಅದೆಲ್ಲವನ್ನು ಸವಿಸ್ತಾರವಾಗಿ ನಾನು ಹೇಳ್ತೀನಿ. ಒಟ್ಟಾರೆ ಪಾರ್ಟಿ ಸರಿ ಹೋಗಬೇಕು. ನಮ್ಮ ದೃಷ್ಟಿಯಿಂದ ಪಾರ್ಟಿಯ ಯಾರು ಕಾರ್ಯಕರ್ತರಿದ್ದಾರೆ ಮತ್ತು ಲೀಡರ್ಸ್ ಇದ್ದಾರೆ, ನಮಗೆಲ್ಲರಿಗೂ ಸರಿ ಹೋಗಬೇಕು ಅನ್ನೋದಿರೋದು. ಅದು ಕೆಲವರಿಗೆ ಅದು ಇಳಿಸದೇ ಇರ್ಬೋದು, ಆದರೆ ಸರಿ ಹೋಗಬೇಕು ಅನ್ನೋರೇ 90% ಇರೋದು. ಪಾರ್ಟಿಯಲ್ಲಿ ಸರಿ ಹೋಗಬೇಕು ಅನ್ನೋರು 90% ಇರುವಂಥವ್ರು. ಆದ್ದರಿಂದ ಅವರ ಮನಸ್ಸಿಗೆ ನೋವಾಗದ ರೀತಿ ಕೇಂದ್ರದ ನಾಯಕರು ಈ ರಾಜ್ಯ ಅಧ್ಯಕ್ಷರ ವಿಚಾರವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ ಆಗಿರ್ತೀರಿ. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಅವರು ಹೇಳುವಂತೆ ನೇರವಾಗಿ ರಾಜ್ಯದಲ್ಲಿ ಸಾಕಷ್ಟು ಆಕ್ಷೇಪಗಳು ವಿರೋಧಗಳು ವ್ಯಕ್ತ ಆಗಿರುವಂಥದ್ದು ನಿಜ. ನಮಗೂ ಕೂಡ ಈ ರೀತಿ ಆಗಬಾರ್ದಿತ್ತು ಅಂತಕ್ಕಂಥ ಒಂದು ಬೇಸರ ಕೂಡ ಇದೆ. ಇದೆಲ್ಲದರ ಕುರಿತಂತೆ ನಾನು ಯಾವುದನ್ನು ಕೂಡ ಬಹಿರಂಗವಾಗಿ ಹೇಳೋದಿಲ್ಲ, ಆದರೆ ಹೈಕಮಾಂಡ್ ನಾಯಕರ ಮುಂದೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ, ಇನ್ನು 15 ದಿನದ ಒಳಗಡೆ ಎಲ್ಲವೂ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ಈ ಹೈಕಮಾಂಡ್ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ನಿಗೂಢವಾಗಿರ್ತಕ್ಕಂಥದ್ದು. ಮುಂದೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಮತ್ತಷ್ಟು ರಿಪಬ್ಲಿಕ್ ಕನ್ನಡ ಅಪ್ಡೇಟ್ ಅನ್ನು ನೀಡ್ತಾ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ.